ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋನೇ ಆಗಿರುತ್ತೆ. ಇವತ್ತು ಶುಕ್ರವಾರ ಮತ್ತು ವೈಕುಂಠ ಏಕಾದಶಿ. ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಗಿದೆ 5:45. ಮಗ ಕೂಡ ಪೂಜೆ ಎಲ್ಲ ಮಾಡ್ದ. ಇವತ್ತು ಮಗುವಿಗೆ ಪ್ರಿಪರೇಟರಿ ಎಕ್ಸಾಮ್ ಇರೋದ್ರಿಂದ ಬೇಗ ಎದ್ದಿದ್ದ, ಮತ್ತು ಟ್ಯೂಷನ್ಗೂ 6 o'clock ಹೋಗಬೇಕಾಗಿರೋದ್ರಿಂದ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಇವಾಗ ಮಗುನ ಟ್ಯೂಷನಿಗೆ ಬಿಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. 6:15ಗೆ ಟ್ಯೂಷನ್ ಇರೋದ್ರಿಂದ ಬೇಗನೆ ಹೋಗೋಣ. ಹಾಗೆ ದೇವ್ರ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಅಲ್ಲೇ ಟ್ಯೂಷನ್ ಪಕ್ಕನೇ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಹಾಗೆ ದರ್ಶನ ಮಾಡಿ ಅವನನ್ನು ಬಿಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಆದರೆ ದರ್ಶನ ಮಾಡೋಕ್ಕಾಗಲಿಲ್ಲ, ತುಂಬ ಕ್ಯೂ ಇತ್ತು. ಅದರಿಂದ ಹಾಗೆ ಅವನ್ನ ಟ್ಯೂಷನಿಗೆ ಬಿಟ್ಟು ಆನಂತರ ನಾನು ಅಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ನೋಡೋಣ ದೇವಸ್ಥಾನ. ನಾನು ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ವೈಕುಂಠ ಏಕಾದಶಿ ದಿನಾಗಲಿ ಯಾವತ್ತೇ ಆಗಲಿ ಇಷ್ಟು ಬೇಗ ದೇವಸ್ಥಾನಕ್ಕೆ ಬಂದಿದ್ದೆಲ್ಲ ದರ್ಶನ ಕೂಡ ಮಾಡಿಲ್ಲ. ನೋಡೋಣ ಯಾವ ರೀತಿ ಇದೆ. ಏಕೆಂದರೆ ಈ ದೇವಸ್ಥಾನ ತುಂಬ ಕ್ಯೂ ಇರುತ್ತೆ ಈ ಒಂದು ವೈಕುಂಠ ಏಕಾದಶಿ ಟೈಮಲ್ಲಿ. ಹಂಗಂತಾರಲ್ವ, ಅಯ್ಯೋ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಕ್ಯೂ ಇತ್ತು, ಅಷ್ಟು ದೂರ ನಿಂತ್ಕೊಂಡು ದರ್ಶನ ಮಾಡ್ಕೊಂಬಂದೆ ಅಂತ ಹೇಳ್ತಾ ಇರೋರು. ನೋಡೋಣ ಹೆಂಗಿದ್ರು. ಈಗ ಇಲ್ಲೇ ಬಂದಿದ್ದೀನಿ, ಹೇಗಿದೆ ವಾತಾವರಣ ಅಲ್ಲಿಂದು ಬೆಳಗ್ಗೆನೆ ಅಂತ ಹೋದೆ. ಆದರೆ ತುಂಬ ದೂರ ಕ್ಯೂ ಇತ್ತು. ನಾನು ಕೂಡ ಫ್ರೀ ಇದ್ದರೆ ದರ್ಶನ ಮಾಡೋಣ ಅಂತಲೇ ಹೋದೆ. ನೋಡಿ, ದರ್ಶನಕ್ಕೆ ಹೋಗೋಕ್ಕಂತೂ ಆಗಲಿಲ್ಲ, ತುಂಬ ಕ್ಯೂ ಇತ್ತು. ಆಚೆ ಇಲ್ಲಿ ಮೆರವಣಿಗೆ ದೇವ್ರು ಇಟ್ಟಿದ್ರು, ಅಲ್ಲಿ ದರ್ಶನ ಮಾಡ್ತಾಯಿದ್ರು ಎಲ್ಲರೂ ಕೂಡ. ನಾನು ಅಲ್ಲೇ ದರ್ಶನ ಮಾಡಿಕೊಂಡು ಇವಾಗ ಹೊರಟೆ. ಈ ಕ್ಯೂಲಿ ಬಂದರೆ ನಾನು 8:30 ಆಗುತ್ತೆ. ಮನೆಗೆ ಹೋಗಿ ನಾಷ್ಟ ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ಬೋದು, ಕ್ಯೂ ಇಲ್ಲಿಂದ ಸುಮಾರು ದೂರ, ಒಂದು 2 ಕಿಲೋಮೀಟ್ರ್ ದೂರನೇ ಇತ್ತು. ಫೈನಲಿ ಮನೆಗೆ ಬಂದೆ. ನೋಡಿ, ಮಗುನ ಬಿಟ್ಬಿಟ್ಟು ಇವಾಗ ಬಂದು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿ ಬಂದು ಇಟ್ಕಿದ ಬೇಳೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ರಾತ್ರಿನೇ ಇಟ್ಕಿಟ್ಟಿದ್ದೆ ಬೇಳೆನ. ಇಲ್ಲಿ ಬೇಳೆ ತೊಳೆದಿಟ್ಕೊಂಡಿದ್ದೀನಿ. ರವೆ ಕೂಡ ಹುರ್ಕೊಂಡೋಗಿದೆ. ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕಬೇಕು. ಇಲ್ಲಿ ಬಂದು ಸಬ್ಬಕ್ಕಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಕಟ್ ಮಾಡ್ಕೋಬೇಕು. ಇದು ಒಗ್ಗರಣೆಗೆ ಹಾಕೊಂಡು ಎಣ್ಣೆ ಹಾಕ್ಬೇಕಿತ್ತು. ಇವಾಗ ಎಣ್ಣೆಗೆ ಸಾಸಿವೆ ಹಾಕಿ ಸಿಡಿದಿದ್ದು. ಇವಾಗ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಾಯಿತು. ಅದು ಸಿಡಿದ ನಂತರ ನಾನಿಲ್ಲಿ ಕರಿಬೇವು ಮತ್ತು ಸಣ್ಣದಾಗಿ ಹಚ್ಚಂತಹ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀನಿ. ಈ ವರ್ಷದ ಮೊದಲನೇ ಸತಿ ಮಾಡಿದಂತಹ ಕಾಳುಪ್ಪಿಟ್ಟು ಅಂತಲೇ ಹೇಳ್ತೀನಿ. ನನ್ನ ಫೇವ್ರೇಟು ಕಾಳುಪ್ಪಿಟ್ಟು ಅಂದರೆ, ಆಲೆ ಮಾಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮು. ಕಾಳಿತ್ತಲ್ವ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನಂತರ ಸಣ್ಣದಾಗಿ ಉದ್ದು ಇಟ್ಕೊಂಡಂತಹ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ರೆಡಿಯಾಗಿ ಬಂದವ್ರು, ಇವತ್ತು ಬೇಗ ರೆಡಿ ಆಗ್ತಾರೆ. ಬೇಗ ಮಗ ಎದ್ದಿದ್ನಲ್ಲ, ರೆಡಿ ಆಗ್ತಾರೆ. ಅವರು ಬೇಗ ರೆಡಿಯಾಗಿ ಬಂದ. ಹಾಯ್, ವೈಕುಂಠ ಏಕಾದಶಿಯ ಶುಭಾಶಯಗಳು ಖುಷಿಗೌಡ ಅವರಿಗೆ. ವೈಕುಂಠ ಏಕಾದಶಿ ಎಲ್ಲರಿಗೂ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅತ್ತಿಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಸಬ್ಬಕ್ಕಿ ಕೂಡ ಹಾಕ್ಕೊಂಡು ಅದನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದು ಸ್ವಲ್ಪ ಫ್ರೈ ಆದಮೇಲೆ ನಂತರ ಇಲ್ಲಿ ತೊಳೆದಿಟ್ಕೊಂಡಂತಹ ಇಟ್ಕಿದ ಬೇಳೆ ಕೂಡ ಹಾಕ್ಕೋತಾ ಇದ್ದೀನಿ. ಉಪ್ಪಿಟ್ಟಿಗೆ ಬೇಳೆ ಹೆಚ್ಚಿಗೆ ಇದ್ದಷ್ಟು ಇನ್ನೂ ಚೆನ್ನಾಗಿರುತ್ತೆ. ಅಷ್ಟೊಂದು ಇರಲಿಲ್ಲ, ಸ್ವಲ್ಪನೇ ಇತ್ತು. ಅದರಲ್ಲಿ ಸ್ವಲ್ಪ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎತ್ತಿಟ್ಕೊಂಡು ಇನ್ನೂ ಸ್ವಲ್ಪನ ನಾನಿಲ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಚೆನ್ನಾಗಿರುತ್ತೆ. ಏಕೆಂದರೆ ಹಸಿ ವಾಸನೆ ಎಲ್ಲ ಹೋದರೆ ಚೆನ್ನಾಗೇ ಟೇಸ್ಟಿಯಾಗಿರುತ್ತೆ ಅನ್ನೋಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಚಿಟಿಕೆ ಆಗೋಷ್ಟು, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು.
ಕಾಳೆಲ್ಲ ಉಪ್ಪು ಹಿಡಿಬೇಕಲ್ಲ ಅದಕ್ಕೋಸ್ಕರ. ಇವಾಗ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ಇವಾಗೆಲ್ಲ ಫ್ರೈ ಆಗಿದೆ. ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಅದು ಹಾಕ್ತಾ ಇದ್ದೀನಿ. ನೀವು ಉಪ್ಪು ಟೇಸ್ಟ್ ಮಾಡ್ತೀರೋ ಅದ್ರ ಮೇಲೆ ನೀರು ಹಾಕಬೇಕು. ಇವಾಗ ನಾನು ಕಾಯಿ ತುರಿ ಹಾಕೋತಾ ಇದ್ದೀನಿ. ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ, ಅದಕ್ಕೋಸ್ಕರ. ಎಲ್ಲ ಹಾಕಿ ನೀರು ಕೂಡ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟೆ, ಏಕೆಂದರೆ ಕಾಳೆಲ್ಲ ಬೇಯಬೇಕಲ್ಲ. ಕಾಳೆಲ್ಲ ಬೆಂದಾಯಿತು. ನಂತರ ಇಲ್ಲಿ ರವೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಂಗೂ ಎಷ್ಟೊತ್ತು ಬೇಗನೆ ಮಾಡೋಣ ಅಂತ ಟ್ರೈ ಮಾಡಿದೆ, ಟೈಮೇ ಆಗೋಯಿತು. ಅದ್ರ ಜೊತೆ ಸಾಂಬಾರು ಕೂಡ ಮಾಡೋಣ ಅಂದ್ಬಿಟ್ಟು ಸೈಡಲ್ಲಿ ಸಾಂಬಾರಿಗೂ ಕೂಡ ಒಗ್ಗರಣೆ ಹಾಕ್ಕೊಂಡಿದ್ದೆ. ಇಲ್ಲಿ ಬಂದು ಸಣ್ಣದಾಗಿ ರವೆ ಬಿಟ್ಕೊತ ಹಾಗೆ ತಿರುಗ್ತಾ ಇದೆ, ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ ಅಂದ್ಬಿಟ್ಟು ಸಣ್ಣದಾಗಿ ರವೆ ಇಟ್ಕೊಂಡು ಹಂಗೆ ತಿರುಗ್ತಾ ಇದೆ. ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿ ಫಸ್ಟ್ ಟೈಮ್ ಮಾಡಿದ್ದು ಕಾಳು ಉಪ್ಪಿಟ್ಟು. ಇತ್ತಿಗೆ ಸ್ವಲ್ಪ ಜೀರಿಗೆ ಪೌಡ್ರ್ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಕಡೆ ನೋಡ್ತಾ ಇರ್ಬೋದು ಸಾಂಬಾರಿಗೂ ಕೂಡ ನಾನಿಲ್ಲಿ ಕಾಳನ್ನ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಕಾಳು ಒಗ್ಗರಣೆಯಲ್ಲಿ ಬೇಯ್ತೈತೆ. ಇಲ್ಲಿ ಮಸಾಲೆ ಕೂಡ ಆಲ್ರೆಡಿ ರುಬ್ಬಿ ಇಟ್ಕೊಂಡಿದ್ದೆ ನಾನು. ಫಟಾಫಟ ಅಂತ 2 ಸೈಡು ಮಾಡ್ತಾ ಇದ್ದೆ. ಉಪ್ಪಿಟ್ಟು ರೆಡಿ ಆಯಿತು. ಆಲ್ರೆಡಿ ಬಾಕ್ಸ್ ಕೂಡ ಕಟ್ತೆ. ಇಲ್ಲಿ ಸಾಂಬಾರು ಬೇಯ್ತಾ ಇದೆ. ಅದಕ್ಕೆ ಬೇಳೆ ಸಾರು ಮಾಡೋಣ ಅಂತ ಒಗ್ಗರಣೆಗೆ ಹಾಕ್ತೆ. ಅಷ್ಟರಲ್ಲಿ ಮತ್ತೆ ಬೇಡ ಅಂದರೆ ಸರಿ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಮಗನ ಬಾಕ್ಸ್ ಖುಷಿಗೌಡಗೂ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಹೇಗಿದೆ ಖುಷಿಗೌಡ ಉಪ್ಪಿಟ್ಟು? ಚೆನ್ನಾಗಿದೆಯಾ? ಈಗ ಮಗುಂಗೆ ತಗೊಂಡೋಗೋಣ ಅಂತ ಅವನಿಗೂ ಕೂಡ ಪ್ಯಾಕ್ ಆಯಿತು. ಕೊಟ್ಬಿಟ್ಟು ಬರ್ತೀನಿ, ತಿಂತಾರೆ. ಓಕೆ ಬನ್ನಿ, ಇವಾಗ ಲಂಚ್ ಬಾಕ್ಸ್ ಕೊಟ್ಬಿಟ್ಟು ಬಂದು ಆಮೇಲೆ ಅವಳನ್ನ ರೆಡಿ ಮಾಡಿ ಖುಷಿನೂ ಬಿಟ್ಬಿಟ್ಟು ಆಮೇಲೆ ನನ್ನ ಕೆಲಸ ಶುರು ಆಗುತ್ತೆ. ನೋಡೋಣ ಇವತ್ತಿನ ದಿನ ಹೇಗುತ್ತೆ ಅಂತ. ಇವತ್ತಿನ ಮಾರ್ನಿಂಗ್ ಲಾಗು ಬೆಳಗ್ಗೆನೇ ಅಪ್ಲೋಡ್ ಮಾಡ್ತೀನಿ ಇವತ್ತು. ಓಕೆ, ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾರ್ನಿಂಗ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಎಲ್ಲರಿಗೂ ಏಕಾದಶಿಯ ಶುಭಾಶಯಗಳು. ಬಾಯ್. ಎಲ್ಲರೂ ಹೋಗಿ ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡಿ, ದೇವ್ರು ಒಳ್ಳೇದು ಮಾಡಲಿ. ಈ ವರ್ಷ ಹೊಸ ವರ್ಷ 2025 ಚೆನ್ನಾಗಿರಲಿ. ಇವತ್ತಿನ ದಿನ ಅಲ್ಲ ಸಾರಿ ಈ ವರ್ಷ ಎಲ್ರಿಗೂ ಅಂತ ನಾವು ಕೂಡ ಕೇಳ್ಕೊತೀವಿ. ಬಾಯ್ ಬಾಯ್.